ಸೊ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಡೋಲು. ಸೊ ನಾವು ಲಾಸ್ಟ್ 2 ವಿಡಿಯೋಸಿಂದ ಗ್ಲಿಮ್ಸಸ್ ಆಫ್ ಇಂಡಿಯಾನ ಡೀಲ್ ಮಾಡತ್ತೀವಿ. ಸೊ ಈಗ ಅದ್ರದ್ದು ಲಾಸ್ಟ್ ಪಾರ್ಟಿಗೆ ಬಂದಿವಿ, ದಟ್ ಇಸ್ ಟೀ ಫ್ರಮ್ ಅಸ್ಸಾಂ. ಸೊ ಲಾಸ್ಟ್ ವಿಡಿಯೋ ಒಳಗೆ ನಾವು ಕೂರ್ಗ್ ಬಗ್ಗೆ ಮಾತಾಡಿದ್ವಿ. ಈಗ ಟೀ ಫ್ರಮ್ ಅಸ್ಸಾಮಿಗೆ ಬರೋಣ. ಇಲ್ಲಿ ಮೆಜರ್ಲಿ ಏನೈತಲ್ಲ ಅಸ್ಸಾಂ ಬಗ್ಗೆನೇ ಮಾತಾಡಿರ್ತಾರೆ ಆಬ್ವಿಯಸ್ಲಿ. ಸೊ ಲೆಟ್ ಸ್ಟಾರ್ಟ್. ಪ್ರಂಜೋಲ್, ಯಂಗ್ಸ್ಟರ್ ಫ್ರಮ್ ಅಸ್ಸಾಂ ಈಸ್ ಅ ರಾಜ್ವೀರ್ಸ್ ಕ್ಲಾಸ್ಮೇಟ್ ಅಟ್ ಅ ಸ್ಕೂಲ್ ದಿಲ್ಲಿ. ಸೊ ಪ್ರಂಜೋಲ್ ಏನಂದ್ರೆ ಯಂಗ್ಸ್ಟರ್ ಫ್ರಮ್ ಅಸ್ಸಾಂ. ಪ್ರಂಜೋಲ್ ಎಲ್ಲಿ ಅವ ಆಸಾಮ್ದ, ಇದು ನೆನಪಿರಲಿ ಸ್ವಲ್ಪ. ಪ್ರಂಜೋಲ್ ರಾಜ್ವೀರ್ ಏನಂದ್ರೆ ಸ್ವಲ್ಪ ಇವ್ರು ಕನ್ಫ್ಯೂಸ್ ಆಕಾರ, ಬಟ್ ಪ್ಲೀಸ್ ಕೀಪ್ ಇನ್ ಮೈಂಡ್ ದಟ್ ಪ್ರಂಜೋಲ್ ಈಸ್ ಫ್ರಮ್ ದ ಅಸ್ಸಾಂ. ಓಕೆ, ಆ್ಯಂಡ್ ಅವ ಎಲ್ಲಿರ್ತಾನಂದ್ರೆ ಡೆಲ್ಲಿ ಒಳಗಿರ್ತಾನವ. ಅವನದು ಒರಿಜಿನಲ್ ಇದೇನ ಪ್ಲೇಸ್ ಆಸಾಮ್. ಹಿ ವಾಸ್ ಇನ್ ದ ಡೆಲ್ಲಿ. ಅವನ ಕ್ಲಾಸ್ಮೇಟ್ ಯಾರಂದ್ರೆ ರಾಜ್ವೀರ್. Pranjol father is a manager of a tea garden in Upper Assam, and Pranjol has invited Rajveer to visit his home during the summer vacation. So Pranjol ಅವ್ರ ಅಪ್ಪರ್ ಏನಿರ್ತಾರಲ್ಲ, he was the manager of a tea garden in the Assam. ಅದಕ್ಕೆ ಏನು ಮಾಡ್ತಾನೆ ಅಂದ್ರೆ ಪ್ರಂಜೋಲ್ ಏನು ಮಾಡ್ತಾನೆ, ಅವ್ನ ಫ್ರೆಂಡ್ನ ರಾಜ್ವೀರ್ನ ಸಮ್ಮರ್ ವೆಕೇಶನ್ ಒಳಗೆ ಕರಿತಾನ. ಆಸಾಮಿಗೆ ಬಾ ಪಾಣ ಅಂಥೇಳಿ ಕರಿತಾನ ಅವ್ನ ಫ್ರೆಂಡಿಗೆ. ಚಾಯ್ ಗರಂ ಗರಂ ಚಾಯ್, ಅ ವೆಂಡರ್ ಕಾಲ್ಡ್ ಔಟ್ ಇನ್ ಅ ಹೈ ಪಿಚ್ಡ್ ವಾಯ್ಸ್. ಸೊ ಟ್ರೈನ್ ಒಳಗೆ ಓದಿರ್ತೈತಲ್ಲ, ಗರಂ ಚಾಯ್, ಚಾಯ್ ಗರಂ, ಚಾಯ್ ಗರಂ, ಚಾಯ್ ಗರಂ ಅಂತೇಳಿ. ಹಂಗೇನಂದ್ರೆ ಅಲ್ಲೇ ಟ್ರೈನ್ ಒಳಗೆ ಕರಿತಿರ್ತಾರ. ಹಿ ಕೇಮ್ ಅಪ್ ಟು ದೇರ್ ವಿಂಡೋ ಆ್ಯಂಡ್ ಆಸ್ಕ್ಡ್, ಚಾಯ್ ಸಾಬ್ ಗಿವ್ ಅಸ್ 2 cups, ಪ್ರಂಜೋಲ್ ಸೆಟ್. ಸೊ ಪ್ರಂಜೋಲ್ ಎಲ್ಲಿ ಅವ ಆಸಾಮ್ದ, ಅದ ನೆನಪಿರಲಿ. ಸೊ ಹಂಗಂದ್ಕೊಳ್ಳೆ ಇವ ಏನಂತಾನಂದ್ರೆ ಪ್ರಂಜೋಲ್ ಹೋಗಿ ನಮಗೆ 2 ಕಪ್ ಕೊಡ್ರಿಪ್ಪ ಅಂತ ಹೇಳ್ತಾನೆ. 2 ಅದಕ್ಕಂದ್ರೆ ಒಬ್ಬರಲ್ಲೇ ಪ್ರಂಜೋಲ್, ಇನ್ನೊಬ್ಬ ಯಾರಂದ್ರೆ ರಾಜ್ವೀರ್ ಇರ್ತಾನ. ದಿ ಸಿಪ್ಡ್ ದ ಸ್ಟ್ರೀಮಿಂಗ್ ಹಾಟ್ ಲಿಕ್ವಿಡ್, ಅದೇನು ಚಾಯ್. ಆಲ್ಮೋಸ್ಟ್ ಎವ್ರಿ ಒನ್ ದೇರ್ ಇನ್ ಕಂಪಾರ್ಟ್ಮೆಂಟ್ ವಾಸ್ ಡ್ರಿಂಕಿಂಗ್ ಟೀ ಟು. ಸೊ ಆಲ್ಮೋಸ್ಟ್ ಎಲ್ಲರೂ ಏನಂದ್ರಲ್ಲೇ ಚಾ ಕುಡಿಯತ್ತಿದ್ರು, ಬೇರೆ ಕುಡಿಯತ್ತಿದ್ದಿಲ್ಲ. ಡ್ಯೂ ಯು ನೋ ದಟ್ ಓವರ್ 80 crore cups of a tea are drunk every day throughout the world. ಸೊ ರಾಜ್ವೀರ್ ಏನಂತಾನಂದ್ರೆ, ಈಗ ಎಲ್ಲಿ ಅವ ರಾಜ್ವೀರ್, ಡೆಲ್ಲಿ ಅವ ನೆನಪಿರಲಿ. ಸೊ ಅವ ಏನಂತಾನಂದ್ರೆ ಪ್ರಂಜೋಲ್ ಒಂದು ದಿನಕ್ಕೆ ಏನಂದ್ರೆ ಓವರ್ 80 crore cups ಕುಡಿತಾರ ಟೀ ನಮ್ಮ ಇಡೀ ವರ್ಲ್ಡ್ ಒಳಗೆ ಅಂತ ಹೇಳ್ತಾನೆ. ಅದಕ್ಕೆ ಪ್ರಂಜೋಲ್ ಏನಂತಾನಂದ್ರೆ ವಾವ್ ವ್ಯೂ ಅಂತಾನೇನೋ ಒಂದು, ಟೀ ರಿಯಲಿ ಈಸ್ ಅ ವೆರಿ ಪಾಪ್ಯುಲರ್. ಸೊ ಏನಂತಾನಂದ್ರೆ ಟೀ ಈಸ್ ಏನಾಯ್ತಂದ್ರೆ ಕರೆನ ಬಿಡು ಭಾಳ ಪಾಪ್ಯುಲರ್ ಐತಿ ಅಂತ ಹೇಳ್ತಾರೆ. ದ ಟ್ರೈನ್ ಮೌಸ್ ಬಂಡ್ರಲ್ಲಪ್ಪ. ದ ಟ್ರೈನ್ ಪುಲ್ಡ್ ಔಟ್ ಆಫ್ ದ ಸ್ಟೇಷನ್, ಪ್ರಂಜೋಲ್ ಬರೀಡ್ ಹೀಸ್ ನೋಸ್ ಇನ್ ಹಿಸ್ ಡಿಟೆಕ್ಟಿವ್ ಬುಕ್. ಸೊ ಟ್ರೈನ್ ಪುಲ್ಡ್ ಔಟ್ ಆಫ್ ಸ್ಟೇಷನ್ ಅಂದ್ರೆ ಟ್ರೈನ್ ಸ್ಟೇಷನ್ ಬಿಡ್ತು. ಸೊ ಪ್ರಂಜೋಲ್ ಏನು ಮಾಡಿದಂದ್ರೆ ಬರೀಡ್ ಹೀಸ್ ನೋಸ್ ಇನ್ ಹಿಸ್ ಡಿಟೆಕ್ಟಿವ್ ಬುಕ್ ಆಗಿ ಏನಂದ್ರೆ ಅವ ಏನೋ ಒಂದು ಬುಕ್ ಓದ್ಕೊಂಡು ಕುಂತ. ರಾಜ್ವೀರ್ ಟು ವಾಸ್ ಅನ್ ಅರೆಡೆಂಟ್ ಫ್ಯಾನ್ ಆಫ್ ಅ ಡಿಟೆಕ್ಟಿವ್ ಸ್ಟೋರೀಸ್, ಬಟ್ ಅಟ್ ದ ಮೂಮೆಂಟ್ ಹಿ ವಾಸ್ ಅನ್ ಕೀನರ್ ಆನ್ ಲುಕಿಂಗ್ ಅಟ್ ದ ಬ್ಯೂಟಿಫುಲ್ ಸೀನರಿ. ಸೊ ಟ್ರೈನ್ ಬಿಟ್ಕೊಳ್ಳಿ ಏನು ಮಾಡ್ತಾನಂದ್ರೆ ಪ್ರಂಜೋಲ್ ಅಂತರೂ ಬುಕ್ ತಗೊಂಡು ಕುಂದಿರ್ತಾನೆ, ತನ್ನ ಡಿಟೆಕ್ಟಿವ್ ಬುಕ್ ಒಳಗೆ ಓದ್ಕೊಂಡು ಕುಂದಿರ್ತಾನೆ. ರಾಜ್ವೀರು ಏನಂದ್ರೆ ಡಿಟೆಕ್ಟಿವ್ ಬುಕ್ಸ್ ಓದಿದ್ರಾಗ ಅವಂಗೆ ಭಾಳ ಇಂಟ್ರೆಸ್ಟ್ ಇರ್ತೈತಿ. ಬಟ್ ಅವ ಏನಂದ್ರೆ ಎಲ್ಲೇ ಆಸಾಮಿಗೆ ಟ್ರಾವೆಲ್ ಮಾಡ್ತಿರ್ತಾನಲ್ಲ ಟ್ರೈನ್ ಒಳಗೆ. ಸೊ ಅಲ್ಲಿ ಏನಾಕತ್ತಂದ್ರೆ ಬಟ್ ಅವಂಗೆ ಈಗ ಸದ್ಯ ಬುಕ್ಕಿನ ಅವಂಗೆ ಏನಂದ್ರೆ ಆ ನೇಚರ್, ಆ ಸೀನ್ರಿ ಭಾಳ ಡಿಸ್ಟ್ರಾಕ್ಟ್ ಆಕತಿ. ಸೊ ಅವ ಅದನ್ನ ನೋಡ್ಕೊಂಡು ಕುಂತಿರ್ತಾನೆ. ಇಟ್ ವಾಸ್ ಗ್ರೀನ್ ಎವ್ರಿವೇರ್. ರಾಜ್ವೀರ್ ಹ್ಯಾಡ್ ನೆವರ್ ಸೀನ್ ಸೋ ಮಚ್ ಗ್ರೀನ್ರಿ ಬಿಫೋರ್. ಆಬ್ವಿಯಸ್ಲಿ ದೆಲ್ಯಾಗ ಇರ್ತಾನೆ, ದೆಲ್ಯಾಗ ಬರೀ ಪೊಲ್ಯೂಷನ್ ಐತಿ, ಗ್ರೀನ್ರಿನೂ ಐತಿ, ಬಟ್ ಆಲ್ಮೋಸ್ಟ್ ದಿಲ್ಲಿ ಒಳಗೆ ಪೊಲ್ಯೂಷನ್ ಐತಿ. ಸೊ ಅಷ್ಟು ಗ್ರೀನ್ರಿ ಏನಂದ್ರೆ ರಾಜ್ವೀರ್ ಒಟ್ಟ ನೋಡಿದ್ದೇ ಇಲ್ಲ. ದೆನ್ ದ ಸಾಫ್ಟ್ ಗ್ರೀನ್ ಪ್ಯಾಡಿ ಫೀಲ್ಡ್ಸ್ ಗೇವ್ ಅವೇ ಟು ದ ಟೀ ಬುಷಸ್. ಆಮೇಲೆ ಅವ ಏನು ನೋಡ್ತಾನಂದ್ರೆ ಪ್ಯಾಡಿ ಫೀಲ್ಡ್ಸ್ ಅಂದ್ರೆ ಏನೋ ಭತ್ತ ಬೆಳಿತಾರಲ್ಲ, ರೈಸ್, ಅವಕ್ಕ ಪ್ಯಾಡಿ ಅಂತಾರೆ. ದೇ ಗೇವ್ ಅವೇ ಟು ದ ಟೀ ಬುಷಸ್. It was a very magnificent view against the backdrop of a densely wooded hills. A sea of tea bushes stretched as far as the eye could see. So ಅದೇನಂದ್ರೆ ಒಂದು ಚಲೋ ಎಂಥ ಮ್ಯಾಗ್ನಿಫಿಷೆಂಟ್ ವ್ಯೂ ಇತ್ತು ಅಗೇನ್ಸ್ಟ್ ದ ಬ್ಯಾಕ್ಡ್ರಾಪ್ ಆಫ್ ಡೆನ್ಸ್ಲಿ ವುಡೆಡ್ ಹಿಲ್ಸ್, sea of tea bushes. ಸೊ ಎಲ್ಲ ಕಡೆ ಏನಂದ್ರೆ ಟೀ ಬುಷಸ್, ಸ್ಟ್ರೆಚ್ಡ್ ಆಸ್ ಫಾರ್ ಆಸ್ ದ ಐ ಕುಡ್ ಸಿ. ಅಂದ್ರೆ ನೀ ಎಷ್ಟು ಹಿಂಗೆ ಕಣ್ಣು ಹಾಕಿದ್ರು ನಿಂಗೆ ಏನಂದ್ರೆ ಬರೀ ಟೀ ಬುಷಸ್ ಆಗಿ ಕಾಣಿಸ್ತಿದ್ದು. ಅಷ್ಟು ದೊಡ್ಡದು, ಅಷ್ಟು ಚಲೋ ಸೀನ್ರಿ ಇರ್ತದೆ. Dwarfing the tiny tea plants were tall sturdy shade trees, and amidst the orderly rows of a bushes busily moved doll like a fingers. ಸೊ ಇಲ್ಲೇನಿತ್ತಂದ್ರೆ ಟೈನಿ ಟೀ ಪ್ಲಾಂಟ್ಸ್ ಇದು ಹೆಂಗಿದ್ರು ಅಂದ್ರೆ ಟಾಲ್ದು ಟ್ರೀ ಇರ್ತಾವಲ್ಲ ಆ ಶೇಡ್ಸ್ ಬುಡಕ್ಕೆ ಏನಿದ್ವು ಅಂದ್ರೆ ಟೈನಿ ಟ್ರೀ, ಯಾವುದೇ ಟ್ರೀ ಅಲ್ಲ, ಟೀ ಪ್ಲಾಂಟ್ಸ್ ಇದ್ದು. ಸಾರಿ ಸ್ವಲ್ಪ ನನ್ನ ಗಂಟ್ಲು ಯಾಕೆ ಹರೇ ಆಗಿದೆ. In the distance was an ugly building with a smoke billowing out of a tall chimney. ಸೊ ಅಲ್ಲೊಂದೇನಿತ್ತಂದ್ರೆ ಅಗ್ಲಿ ಅಂದ್ರೆ ಏನೋ ಅಷ್ಟು ಚಲೋ ಬಿಲ್ಡಿಂಗ್ ಇದ್ದಿದ್ದಿಲ್ಲ ಅದು. ಸೊ ಅಲ್ಲಿಂದ ಏನಂತಂದ್ರೆ ಸ್ಮೋಕ್ ಟಾಲ್ ಚಿಮ್ನೀಸ್ ಇಂದ. ಹೇ ಅ ಟೀ ಗಾರ್ಡನ್, ರಾಜ್ವೀರ್ cried excitedly. So
ರಾಜ್ವೀರಿಗೆ ಆಬ್ವಿಯಸ್ಲಿ ಅದು ಹೊಸದ. ಸೊ ಹಿಂಗವ ಒಮ್ಮೆ ಟೀ ಗಾರ್ಡನ್ ಕಂಡ್ಕೊಳ್ಳವ ಏನು ಮಾಡ್ತಾನಂದ್ರೆ, ಹೇ ಟೀ ಗಾರ್ಡನ್ ಅಂತ ಹೇಳಂತಾನ. ಪ್ರಂಜೋಲ್ ಹೂ ಹ್ಯಾಡ್ ಬಿನ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಆನ್ ಅ ಪ್ಲಾಂಟೇಶನ್ ಡಿಡಂಟ್ ಶೇರ್ ರಾಜ್ವೀರ್ಸ್ ಎಕ್ಸೈಟ್ಮೆಂಟ್. ಸೊ ಆಬ್ವಿಯಸ್ಲಿ ನೀವು ಅಲ್ಲೇ ಹುಟ್ಟಿ ಬೆಳೆದ್ರಂದ್ಮೇಲೆ ನಿಮಗೆ ಅದು ನೋಡಿ ಬೇಸರ ಆಗ್ಬಿಟ್ಟಿರ್ತೈತಿ, ನಿಮಗಂತೂ ಏನು ಎಕ್ಸೈಟ್ಮೆಂಟ್ ಇರಂಗಿಲ್ಲ. ಬಟ್ ರಾಜ್ವೀರ್ ಏನಂದ್ರೆ ಫುಲ್ ಎಕ್ಸೈಟೆಡ್ ಆಗಿರ್ತಾನೆ. Oh, this is a tea country now, he said. Assam has the largest concentration of plantations in the world. So ಅದೇನಂದ್ರೆ ಇಂಡಿಯಾ ಒಳಗೆ ಟೀ ಕಂಟ್ರಿ ಇದ್ದಂಗೆ ಆಸಾಮ್ ಏನೈತಲ್ಲ ಅಲ್ಲೇ ಇಟ್ ಹ್ಯಾಸ್ ಅ ಲಾರ್ಜೆಸ್ಟ್ ಕಾನ್ಸಂಟ್ರೇಷನ್ ಆಫ್ ದ ಪ್ಲಾಂಟೇಶನ್ ಇಡೀ ವರ್ಲ್ಡ್ ಒಳಗೆ. ಇಂಡಿಯಾದಲ್ಲ, ನೆನ್ಪಿಡ್ರಿ, ಇಡೀ ವರ್ಲ್ಡ್ ಒಳಗೆ ಆಸಾಮ್ ಹ್ಯಾಸ್ ದ ಲಾರ್ಜೆಸ್ಟ್ ಕಾನ್ಸಂಟ್ರೇಷನ್. ಯು ವಿಲ್ ಸಿ ಇನಫ್ ಗಾರ್ಡನ್ಸ್ ಟು ಲಾಸ್ಟ್ ಯುವರ್ ಅ ಲೈಫ್ ಟೈಮ್. ಅಲ್ಲೇ ಭಾಳ ಅಂದ್ರೆ ಭಾಳಷ್ಟು ಗಾರ್ಡನ್ಸ್ ಅದಾವು. ಐ ಹ್ಯಾವ್ ಬೀನ್ ರೀಡಿಂಗ್ ಆಸ್ ಮಚ್ ಆಸ್ ಐ ಕುಡ್ ಅಬೌಟ್ ಟೀ, ರಾಜ್ವೀರ್ ಸೆಟ್. ಸೊ ರಾಜ್ವೀರ್ ಏನು ಮಾಡ್ತಾನಂದ್ರೆ ಈಗ ಟೀ ಬಗ್ಗೆ ಏನಂದ್ರೆ ಬುಕ್ ಓದ್ತಿರ್ತಾನ. ನೋ ಒನ್ ರಿಯಲಿ ನೋಸ್ ಹೂ ಡಿಸ್ಕವರ್ ಟೀ, ಬಟ್ ದೇರ್ ಆರ್ ಮೆನಿ ಲೆಜೆಂಡ್ಸ್. ಸೊ ಯಾರಿಗೂ ಗೊತ್ತಿಲ್ಲ ಟೀ ಹೆಂಗೆ ಡಿಸ್ಕವರ್ ಆಗೈತೆ ಅಂತೇಳಿ, ಬಟ್ ಒಂದಿಷ್ಟು ಲೆಜೆಂಡ್ಸ್ ಅದಾವೆ. ಲೆಜೆಂಡ್ಸ್ ಅಂದ್ರೇನು, ಲಾಸ್ಟ್ ಟೈಮ್ 9th ಒಳಗೆ ಒಂದು ಪೋಯಮ್ ಇತ್ತು ಅದ್ರ ಬಗ್ಗೆ. ಲೆಜೆಂಡ್ ಅಂದ್ರೇನು, ಅದು ಆಗೈತೋ ಇಲ್ಲ ಅನ್ನೋದು ಪ್ರೂಫ್ ಇಲ್ಲ, ಬಟ್ ಅದನ್ನು ಒಂದು ಲೈಫ್ ಲೆಸನ್ ಆಗಿ ಕಲಿಬೋದು. 9th ಒಳಗೂ ಒಂದು ಪೋಯಮ್ ಇತ್ತು, ನಂಗೆ ಅದ್ರ ಹೆಸರು ನನಗೆ ಬರತ್ತಿಲ್ಲ. ಸೊ ಅದು ಲೆಜೆಂಡ್ಸ್. ಸೊ ವಾಟ್ ಲೆಜೆಂಡ್ಸ್ ಅಂತ ಕೇಳ್ತಾನೆ ಯಾರ, ಪ್ರಂಜೋಲ್. ಅದಕ್ಕೆ ರಾಜ್ವೀರ್ ಹೇಳ್ತಾನೆ, ವೆಲ್ ದೇರ್ ಇಸ್ ಒನ್ ಅಬೌಟ್ ದ ಚೈನೀಸ್ ಎಂಪೈರ್. ಸೊ ಇಲ್ಲೇ ಯಾರು ಬಂದರೆ ಚೀಮ್ ಚಾಂಗ್ ಚೂ ಬಂದ, ಇಲ್ಲ ಚೈನೀಸ್ ಎಂಪೈರ್ ಬಂದ. ಹೂ ಆಲ್ವೇಸ್ ಬಾಯ್ಲ್ಡ್ ಅ ವಾಟರ್ ಬಿಫೋರ್ ಡ್ರಿಂಕಿಂಗ್ ಇಟ್. ಸೊ ಇಲ್ಲೇನೇ ಒಂದು ಸ್ಟೋರಿ ಐತೆ ಅಂದ್ರೆ ಇಲ್ಲೇ ಚೈನೀಸ್ ಎಂಪೈರ್ ಬಗ್ಗೆ ಸ್ಟೋರಿ ಐತಿ. ಇಲ್ಲ ಚೈನೀಸ್ ಎಂಪೈರ್ ಏನೇನು ಮಾಡ್ತಿರ್ತಾನಂದ್ರೆ ನೀರು ಕುಡಿಯೋಕ್ಕಿಂತ ಮುಂಚೆ ಅದನ್ನು ಯಾವತ್ತೂ ಏನಂದ್ರೆ ಬಾಯ್ಲ್ ಮಾಡಿ, ಅಂದ್ರೆ ಅದನ್ನು ಬಾಯ್ಲ್ ಮಾಡಿ ಕುಡಿತಿರ್ತಾನೆ. ಒನ್ ಡೇ ಅ ಫ್ಯೂ ಲೀವ್ಸ್ ಆಫ್ ದ twigs burning under the pot fell into the water, giving it a delicious flavor. It is said they were the tea leaves. So ಹಂಗೆ ದಿನ ಕುಡಿತಿರ್ತಾನವ ನೀರು ಕುದಿಸಿ ಒಂದಿನ ಏನಾಕತ್ತಂದ್ರೆ ಸೊ ಒಂದಿಷ್ಟು ಎಲೆ ಬಿದ್ದುಬಿಡ್ತಾವೆ ಮ್ಯಾಲಿಂದ. ಆ ಟೀ ಪ್ಲ್ಯಾಂಟಿಂದ ಎಲ್ಲಿ ಬೀಳ್ತಾವೆ, ಅದು ಒಂದು ಡಿಲಿಷಿಯಸ್ ಟೇಸ್ಟ್ ಅಥವಾ ಡಿಲಿಷಿಯಸ್ ಫ್ಲೇವರ್ ಕೊಡ್ತೈತಿ. ಸೊ ಅವಾಗಿಂದ ಏನಂದ್ರೆ ಟೀ ಸ್ಟಾರ್ಟ್ ಆತಂತ ಅವ ಹೇಳ್ತಾನೆ. ಟೆಲ್ ಮಿ ಅನದರ್. ಸೊ ಮೆನಿ ಲೆಜೆಂಡ್ಸ್ ಅಂದಿರ್ತಾನಲ್ಲ, ಹಿಂಗಾಗಿ ಇನ್ನೊಂದು ಹೇಳಪ್ಪ, ಇನ್ನೊಂದು ಯಾವ್ದು ಅಂತ ಹೇಳ್ತಾನೆ. ಟೆಲ್ ಮಿ ಅನದರ್ ಸ್ಕಾಫ್ಡ್ ದ ಪ್ರಂಜೋಲ್. ದ ಇದ್ದಿದ್ದಿಲ್ಲಲ್ಲೇ. ವಿ ಹ್ಯಾವ್ ಅನ್ ಇಂಡಿಯನ್ ಲೆಜೆಂಟು. ನಾವು ಓದಿದ್ದೀಗ ಚೈನೀಸ್ ಇದ್ದು. ಇನ್ನೊಂದು ಇಂಡಿಯನ್ ಯಾವುದಂದ್ರೆ ಬೋಧಿ ಧರ್ಮ ಅಥವಾ ಬುದ್ಧ ಧರ್ಮ ಅಂತಾರಲ್ಲ, ಅದ ಇಲ್ಲೇ ಬೋಧಿ ಧರ್ಮ. ಆ್ಯನ್ ಏನ್ಷಿಯಂಟ್ ಬುದ್ಧಿಸ್ಟ್ ಎಸ್ಥೆಟಿಕ್ ಕಟ್ ಆಫ್ ಹೀಸ್ ಐಲಿಡ್ಸ್ ಬಿಕಾಸ್ ಹಿ ಫೆಲ್ಟ್ ಸ್ಲೀಪಿ ಡ್ಯೂರಿಂಗ್ ಮೆಡಿಟೇಷನ್ಸ್. ಸೊ ಏನ್ಷಿಯಂಟ್ ಬುದ್ಧಿಸ್ಟ್ ಏನಿದ್ನಲ್ಲ, ಅವ ಏನು ಮಾಡಿದ್ನಂದ್ರೆ ಮೆಡಿಟೇಷನ್ ಮಾಡ್ಬೇಕಾರೆ ಅವಂಗೇನೋ ನಿಧಿ ಬರ್ತಿತ್ತಂತ. ಹಿಂಗಾಗಿ ಅವ ತನ್ನ ಐಲಿಡ್ಸ್ನ ಕಟ್ ಮಾಡಿಬಿಟ್ಟಿದ್ದಂತ. 10 tea plants grew out of his eyelids. ಸೊ ಅವ ಏನು ಐಲಿಡ್ಸ್ ಕಟ್ ಮಾಡಿ ಹೋಗಿದ್ನಲ್ಲ, ಅಲ್ಲೇನಂದ್ರೆ 10 ಟೀ ಪ್ಲಾಂಟ್ಸ್ ಬೆಳೆದಂತ. ದ ಲೀವ್ಸ್ ಆಫ್ ದೀಸ್ ಪ್ಲಾಂಟ್ಸ್ ವೆನ್ ಪುಟ್ ಇನ್ ಹಾಟ್ ವಾಟರ್ ಆ್ಯಂಡ್ ಡ್ರಂಕ್ ಬ್ಯಾನಿಶ್ ದ ಸ್ಲೀಪ್. ಸೊ ಯಾವಾಗ ಆ ಲೀವ್ಸ್ನ ತೆಗೆದು ಅದನ್ನು ಬಾಯ್ಲಿಂಗ್ ವಾಟರ್ ಒಳಗೆ ಹಾಕಿ ಯಾವಾಗ ಕುಡಿದ್ರಲ್ಲ, ಅಲ್ಲಿಂದ ಏನಂದ್ರೆ ಇದು ಹೋತಂತೇನ, ನಿದ್ದೆ ಹೋತಂತ. ಸೊ ಅದು ಇಂಡಿಯನ್ ಲೆಜೆಂಡ್. ಸೊ ಲೆಜೆಂಡ್ ಅಂದ್ರೆ ಏನೋ ಅದ್ರ ಮೀನಿಂಗ್ ಅದನ್ನು ನಂಬಕ್ಕಾಗಿಲ್ಲ. ಸ್ಟೋರೀಸ್ನ ಯೂಶ್ವಲಿ ಎಲ್ಲರೂ ನಂಬಂಗಿಲ್ಲ, ಬಟ್ ಅವು ಸ್ಟೋರಿಯಾಗೆ ಉಳಿದಿರ್ತವೆ. ಟೀ ವಾಸ್ ಫಸ್ಟ್ ಡ್ರಿಂಕ್ ಇನ್ ಚೈನಾ, ರಾಜ್ವೀರ್ ಆ್ಯಡೆಡ್, ಆಸ್ ಫಾರ್ ಆಸ್ ಬ್ಯಾಕ್ 2700 BC. ಇನ್ ಫ್ಯಾಕ್ಟ್ ವರ್ಡ್ಸ್ ಸಚ್ ಆಸ್ ದ ಟೀ, ಚಾಯ್ ಆ್ಯಂಡ್ ಚೀನಿ ಆರ್ ಫ್ರಮ್ ಚೈನೀಸ್. ಸೊ ಏನಂತಾನಂದ್ರೆ ಟೀ, ಚಾಯ್, ಚೀನಿ ಏನದಾವಲ್ಲ ಇವೆಲ್ಲ ವರ್ಡ್ ಚೈನೀಸ್ ಇದು ಅಂತ ಹೇಳ್ತಾನೆ. ಟೀ ಕೇಮ್ ಟು ಯುರೋಪ್ ಓನ್ಲಿ ಇನ್ ದ 16th century ಆ್ಯಂಡ್ ವಾಸ್ ಡ್ರಂಕ್ ಮೋರ್ ಆಸ್ ಅ ಮೆಡಿಸಿನ್ ದೆನ್ ಆಸ್ ಅ ಬ್ರಿವೇಜ್. ಸೊ 16th century ಒಳಗೆ ಯುರೋಪಿಗೆ ಬಂತಂತ ಟೀ. ಅವಾಗ ಅದನ್ನು ಯೂಶ್ವಲಿ ಮೆಡಿಸಿನಾಗಿ ಕುಡಿತಿದ್ರು. ಈಗ ನಾವು ಮುಂಜಾನೆ ಕೂತ್ ಚಾ ಅಂತೀವಿ, ಬಟ್ ಅವರು ಹಂಗಲ್ಲ, ಮೆಡಿಸಿನ್ ಆಗಿ ನಾವು ಹೆಂಗೆ ಆರಾಮಿಲ್ದಾಗ ಮೆಡಿಸಿನ್ ತೊಗೊಂತೀವಲ್ಲ ಹಂಗೆ ಮೆಡಿಸಿನ್ ಆಗಿ ಕುಡಿತಿದ್ರು ಹೊರತು ಬಿವರೇಜ್ ಅಲ್ಲ, ದಿನ ಕುಡಿಯುವಂಥ ಬಿವರೇಜ್ ಅಂತಲ್ಲ. ಸೊ ಈಗ ನೆಕ್ಸ್ಟ್ ಮತ್ತೊಳ್ಳೆ ಟ್ರೈನ್ ಟಾಪಿಕ್ಕಿಗೆ ಬರೋಣಂತ. ದ ಟ್ರೈನ್ ಕ್ಲಾಟರ್ಡ್ ಇನ್ ಟು ಮರಿಯಾಣಿ ಜಂಕ್ಷನ್. ಸೊ ಓಕೆ, ಮರಿಯಾಣಿ ಜಂಕ್ಷನಿಗೆ ಟ್ರೈನ್ ಬರ್ತೈತಿ. ದ ಬಾಯ್ಸ್ ಕಲೆಕ್ಟೆಡ್ ದೇರ್ ಲಗೇಜ್ ಆ್ಯಂಡ್ ಪುಷ್ ದೇರ್ ಅವೇ ಟು ದ ಕ್ರೌಡೆಡ್ ಪ್ಲಾಟ್ಫಾರ್ಮ್. ಸೊ ಇಳಿತಾರ, ತಮ್ಮ ಲಗೇಜ್ನೆಲ್ಲ ತೊಗೊಂಡು ಪ್ಲಾಟ್ಫಾರ್ಮಿಗೆ ಹೋಗ್ತಾರೆ. ಸೊ ಪ್ರಂಜೋಲ್ ಪೇರೆಂಟ್ಸ್ ಅಲ್ಲಿ ಬಂದಿರ್ತಾರೆ. ಪ್ರಂಜೋಲ್ ಪೇರೆಂಟ್ಸ್ ಫಾರ್ ವೇಟಿಂಗ್ ಫಾರ್ ದೆಮ್. ಸೂನ್ ದೇ ವೇರ್ ಡ್ರೈವಿಂಗ್ ಟುವಾರ್ಡ್ಸ್ ದ ಧೇಕಿಯಾ ಬಾರಿ. ಸೊ ಅವರು ಅವ್ರ ಪೇರೆಂಟ್ಸ್ ಧೇಕಿಯಾ ಬಾರಿ ಕಡೆ ಡ್ರೈವ್ ಹೋಗಿರ್ತಾರೆ. ದ ಟೀ ಗಾರ್ಡನ್ ಮ್ಯಾನೇಜ್ಡ್ ಬೈ ದ ಪ್ರಂಜೋಲ್ ಫಾದರ್. ಸೊ ಆ ಟೀ ಗಾರ್ಡನ್ ಯಾವುದು ಧೇಕಿಯಾ ಬಾರಿ ಏನಾದ್ರೆ ಟೀ ಗಾರ್ಡನ್ ಐತಲ್ಲ, ಅದನ್ನು ಯಾರು ಮ್ಯಾನೇಜ್ ಮಾಡ್ತಿರ್ತಾರೆ ಅಂದ್ರೆ ಇಲ್ಲೇ ಪ್ರಂಜೋಲ್ಸ್ ಫಾದರ್ ಮ್ಯಾನೇಜ್ ಮಾಡ್ತಿರ್ತಾರೆ. ಆ್ಯಂಡ್ ಅವರ್ ಲೇಟರ್ ದ ಕಾರ್ ವೀರ್ಡ್ ಶಾರ್ಪ್ಲಿ ಆಫ್ ದ ಮೇನ್ ರೋಡ್. ಸೊ ಒಂದು ತಾಸು ಆದಮೇಲೆ ಕಾರ್ ಏನಾತಂದ್ರೆ ಹೊಂಟಿದ್ರು, ಏನಾಯ್ತು ಗೊತ್ತಿಲ್ಲ ನನಗೂ. ಇದು ವಿಯರ್ಡ್ ಶಾರ್ಪ್ಲಿ ಅಂದ್ರೆ ಇದ್ರದ್ದು ವರ್ಡ್ ಮೀನಿಂಗ್ ಕೊಡ್ರಿ ಹೊರಾನೆ. ಇಷ್ಟೆಲ್ಲ ತಪ್ಪು ಶಬ್ದ, ಸಾರಿ, ಇಷ್ಟೆಲ್ಲ ಟಫ್ ಶಬ್ದ ಉಪಯೋಗ ಮಾಡ್ತೀರಿ ಮತ್ತು ಕೊಡಂಗಿಲ್ಲ ಬಿಡಂಗಿಲ್ಲ ಅಂದ್ರೆ. ವಿಯರ್ಡ್ ಶಾರ್ಪ್ಲಿ ಗೂಗಲ್ ಮಾಡೋಂತಡ್ರಿ ಒಂದು ನಿಮಿಷ, ನಿಮಗೂ ಕಾಣಬೇಕಲ್ಲ. ಒಂದು ನಿಮಿಷ ಗೂಗಲ್ ಮಾಡಿದ್ದು, ಅದಕ್ಕೆ ಡಿಸ್ಪ್ಲೇ ಕ್ಯಾಪ್ಚರ್ ಆನ್ ಮಾಡಬೇಕು. ಓಕೆ,
ಟು ಚೇಂಜ್ ಡೈರೆಕ್ಷನ್ ಆರ್ ದ ಕೋರ್ಸ್ ಸಡನ್ಲಿ. ಓಕೆ, ಒಮ್ಮೆ ಏನಾಯ್ತಂದ್ರೆ ಅವರ ಡೈರೆಕ್ಷನ್ನ ಚೇಂಜ್ ಮಾಡ್ತಾರೆ ಅಥವಾ ರೋಡ್ ಏನಿರ್ತೈತಲ್ಲ ಅದನ್ನು ಚೇಂಜ್ ಮಾಡ್ತಾರೆ. ಆಫ್ ದ ಮೇನ್ ರೋಡ್ ದಿ ಕ್ರಾಸ್ ದ ಕ್ಯಾಟಲ್ ಬ್ರಿಡ್ಜ್ ಆ್ಯಂಡ್ ಎಂಟರ್ ದ ದೇಕಿಯಾಬಾಯಿ ಟೀ ಎಸ್ಟೇಟ್. ಸೊ ಅವರು ಏನು ಮಾಡ್ತಾರೆ ಅಂದ್ರೆ ಮೇನ್ ರೋಡ್ನ ಕ್ರಾಸ್ ಮಾಡಿ ಎಲ್ಲೋಕ್ಕಾರ ದೇಕಿಯಾಬಾಯಿ ಟೀ ಎಸ್ಟೇಟ್ನ ಎಂಟರ್ ಮಾಡ್ತಾರೆ. ಸೈಡ್ಸ್ ಆಫ್ ದ ಗ್ರಾವೆಲ್ ರೋಡ್ ವೇರ್ ಎಕ್ರೆ ಅಪಾನ್ ಎಕ್ರೆ ಆಫ್ ಟೀ ಬುಷಸ್. ಸೊ ಎರಡು ಕಡೆ ಆ ರೋಡದ್ದು ಎರಡು ಕಡೆ ಏನಿದ್ವು ಅಂದ್ರೆ ಬರೀ ಟೀ ಬುಷಸ್ ಇದ್ದು ಆಲ್ ನೀಟ್ಲಿ ಫ್ರಂಟ್ ಟು ದ ಸೇಮ್ ಹೈಟ್. ಸೊ ಎಲ್ಲವೂ ಹೆಂಗೆ ಕಟ್ ಮಾಡಿದ್ರು ಅಂದ್ರೆ ಗಾರ್ಡನರ್ಸ್ ಮಾಡಿರ್ತಾರಲ್ಲ ಹಂಗೆ ಸೇಮ್ ಹೈಟಿಗೆ ಕಟ್ ಮಾಡಿದ್ರಲ್ಲ. ಗ್ರೂಪ್ಸ್ ಆಫ್ ಟೀ ಪ್ಲಕ್ಕರ್ಸ್ ವಿತ್ ಬಾಂಬೂ ಬಾಸ್ಕೆಟ್ಸ್ ಆನ್ ದೇರ್ ಬ್ಯಾಗ್ಸ್. ಸೊ ಆ ಟೀ ಪ್ಲಕ್ ಮಾಡೋರು ಏನಿದ್ರು ಅಂದ್ರೆ ನೀವು ಹಿಸ್ಟ್ರಿ ಒಳಗೆ ನೋಡಿರ್ಬೋದು ಟೀ ಪ್ಲಾಂಟೇಶನ್ ಏನಂದ್ರೆ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಬೈ ಟೀ ಪ್ಲಾಂಟೇಶನ್. ಸೊ ಅಲ್ಲೇ ಹಿಂದೆ ಆ ಪಿಕ್ಚರ್ ಒಳಗೆ ಕೊಟ್ರೆ ಹಿಂದೆ ಅವರು ಒಂದು ಬಾಸ್ಕೆಟ್ ಹಾಕೊಂತಿರ್ತಾರಲ್ಲ ಆ ಟೈಪ್ ಒಳಗೆ ಗ್ರೂಪ್ಸ್ ಆಫ್ ಟೀ ಪ್ಲಕ್ಕರ್ಸ್ ವಿತ್ ಬಾಂಬೂ ಬಾಸ್ಕೆಟ್ಸ್ ಆನ್ ದೇರ್ ಬ್ಯಾಗ್ಸ್ ವೇರಿಂಗ್ ಅ ಪ್ಲಾಸ್ಟಿಕ್ ಅಪ್ರಾನ್ಸ್ ವೇರ್ ಅ ಪ್ಲಕ್ಕಿಂಗ್ ಅ ನ್ಯೂಲಿ ಸ್ಪಾಟೆಡ್ ಲೀವ್ಸ್. ಅವ್ರೇನಂದ್ರೆ ಹೊಸವು ಲೀವ್ಸ್ನ ಹರಿತಿರ್ತಾರೆ. ಪ್ರಂಜೋಲ್ಸ್ ಫಾದರ್ ಸ್ಲೋಡ್ ಡೌನ್ ಟು ಅಲೌ ಅ ಟ್ರ್ಯಾಕ್ಟರ್ ಪುಲ್ಲಿಂಗ್ ಅ ಟ್ರೇಲರ್ ಲೋಡ್ ಆಫ್ ಅ ಲೀವ್ಸ್ ಟು ಪಾಸ್. ಸೊ ಪ್ರಂಜೋಲ್ ಅವ್ರ ಅಪ್ಪರ್ ಏನು ಮಾಡ್ತಾರೆ ಅಂದ್ರೆ ಕಾರ್ ಸ್ವಲ್ಪ ಸ್ಲೋ ಮಾಡ್ತಾರೆ, ಯಾಕಂದ್ರೆ ಅಲ್ಲೇ ಟ್ರ್ಯಾಕ್ಟರ್ ಬರ್ತೈತೆ ಅದು ಪಾಸ್ ಅಲ್ಲ ಅಂತೇಳಿ ಸ್ಲೋ ಮಾಡ್ತಾರೆ. ದಿಸ್ ಈಸ್ ದ ಸೆಕೆಂಡ್ ಫ್ಲಶ್ ಆರ್ ದ ಸ್ಪೌಟಿಂಗ್ ಪಿರಿಯಡ್. ಅಂದ್ರೆ ಎರಡನೇ ಸಲ ಎಲಿ ಕಿತ್ತಾಕತ್ತಾರ ಅಂತ ಹೇಳ್ತಾರೆ. ಆ ಫ್ಲಶ್ ಅಲ್ಲ. ಇಸಂಟ್ ಇಟ್ ಮಿಸ್ಟರ್ ಬರುವ ರಾಜ್ವೀರ್ ಆಸ್ಕಡ್. ಸೊ ರಾಜ್ವೀರ್ ಏನಂತಾನಂದ್ರೆ ಇದು ಎರಡನೇ ಸಲ ಎಲ್ಲ ಕಿತ್ತಾತಿದ್ದವ್ರು ಹೌದಿಲ್ಲ ಅಂತೇಳಿ ಮಿಸ್ಟರ್ ಬರುವ ಅಂದ್ರೆ ಅವ್ರ ಅಪ್ಪರ್ ಪ್ರಂಜೋಲ್ ಅವ್ರ ಅಪ್ಪರ ಹೆಸರು ಮಿಸ್ಟರ್ ಬರುವ. ಇಟ್ ಲಾಸ್ಟ್ ಫ್ರಮ್ ಮೇ ಟು ಜುಲೈ ಆ್ಯಂಡ್ ಈಲ್ಡ್ಸ್ ಟು ದ ಬೆಸ್ಟ್ ಸಿ. ಸೊ ಏನಂದ್ರೆ ಮೇಯಿಂದ ಜುಲೈ ಮಟ್ಟ ಇರ್ತೈತೆ. ಆಮೇಲೆ ಅಲ್ಲಿಗೆ ಏನಂದ್ರೆ ಬೆಸ್ಟ್ ಟೀ ಲೀವ್ಸ್ನ ಕೊಡ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪ್ರಂಜೋಲ್ ಫಾದರ್ ಏನಂತಾರಂದ್ರೆ ಸರ್ಪ್ರೈಸ್ ಆಗಿ ಯು ಸೀಮ್ ಹ್ಯಾವ್ ಟು ಡನ್ ಯುವರ್ ಹೋಮ್ವರ್ಕ್ ಬಿಫೋರ್ ಕಮಿಂಗ್. ಅಂದ್ರೆ ನೀ ಇದ್ರ ಬಗ್ಗೆ ಮುಂಚೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಬಂದಿ ಅಂತ ಅನಿಸ್ತತಿ ಅಂತ ಹೇಳ್ತಾನ. ಎಸ್ ಮಿಸ್ಟರ್ ಬರುವ ರಜ್ವೀರ್ ಅಮಿಟೆಡ್ ಬಟ್ ಐ ಹೋಪ್ ಟು ಲರ್ನ್ ಮಚ್ ಮೋರ್ ವೆನ್ ಐ ಆಮ್ ಹಿಯರ್. ಬಟ್ ಏನಂತಂದ್ರೆ ಹೌದು ನಾ ಎಲ್ಲ ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಪಡ್ಕೊಂಬಂದಿನಿ, ಬಟ್ ಆದರೂ ಏನಂದ್ರೆ ಇಲ್ಲೇ ಇನ್ನೊಂದು ಸ್ವಲ್ಪ ಕಲಿತೀನಿ ಅಂತ ಹೇಳ್ತಾರೆ. ಈ ಚಾಪ್ಟರ್ ಒಳಗೆ ಅಂಥ ಕ್ವಶನ್ ಆನ್ಸರ್ಸ್ ಕೊಟ್ಟಿಲ್ಲ, ಬರೀ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟ. ಸೊ ನೀಡ್ ನಾಟ್ ಟು ವರಿ. ಚಾಪ್ಟರ್ದು ಆಥರ್ ನೆನಪಿರಲಿ ಅಷ್ಟ. ಆಥರ್ ಎಲ್ಲ 1ನೇ ಪೇಜ್ ಒಳಗೆ ಅದಾರಲ್ಲ, 1ನೇ ಪೇಜಿಗೆ ಹೋಗಿ ಅಂತೇಳ್ರಿ. 1ನೇ ಪೇಜಿಗೆ ಹೋರು. ಹೆಲೋ. ಹಾಂ, ಸೊ ಇಲ್ಲ ನೋಡ್ರಿ ಎಲ್ಲ ಆಥರ್ ಅದಾವೆ. ಇದನ್ನ ನೆನ್ಪಿಟ್ಕೊಂಬಿಡ್ರಿ ಫುಲ್. ಬೇಕರ್ ಫ್ರಮ್ ಗೋವಾ ಯಾರು ಬರ್ದಾರ ಲೂಚಿಯೋ ರಾಡ್ರಿಗಸ್. ಕೂರ್ಗ್ ಲೋಕೇಶ್ ಅಬ್ರಾಲ್. ಟೀ ಫ್ರಮ್ ಆಸಾಮ ಅರೂಪ್ ಕುಮಾರ್ ದತ್ತ. ಸೊ ಓಕೆ, ವಿಡಿಯೋ ಸೇರಿದ್ರೆ ಲೈಕ್ ಮಾಡಿರಿ. ನಾ ಎಕ್ಸ್ಪ್ಲನೇಷನ್ ಅಷ್ಟು ಚಲೋ ಮಾಡಂಗಿಲ್ಲ ಗೊತ್ತು ನಂಗೆ, ಬಟ್ ಆದರೂ ಎಕ್ಸಾಮಿಗೆ ಎಷ್ಟು ಬೇಕು ಅಷ್ಟು ಮಾಡಿರ್ತೀನಿ. ಸೊ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್.